ಶ್ರೀರಾಮ ಸಮರ್ಥ. ವಿದೇಹಾಪರಿ ತಾಲವೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚ ಕರೋನಿ ಬಹುಲೋಕ ಜಯಮೇಳವೀತಿ ನಮಸ್ಕಾರತ್ಯ ಬ್ರಹ್ಮಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ. ಶ್ರೀರಾಮ ಸಮರ್ಥ. ಪ್ರಶ್ನೆ 21. ಎಷ್ಟೋ ವೇಳೆ ದುಡ್ಡಿನ ಸಲುವಾಗಿ ಕಾಳಜಿ ಆಗುತ್ತದೆ. ಆಗ ನಾವು ಏನು ಮಾಡಬೇಕು? ದುಡ್ಡಿನ ಸಲುವಾಗಿ ಕಾಳಜಿ ಅನಿಸತೊಡಗಿದರೆ ಆ ದುಡ್ಡನ್ನೇ ದೂರ ಮಾಡಿದರೆ ನಡೆಯುವುದಿಲ್ಲವೇ? ನಾರಾಯಣನ ಸ್ಮರಣೆಯಲ್ಲಿ ಲಕ್ಷ್ಮಿಯನ್ನು ಸಂಪಾದಿಸಿದರೆ ಅದು ನಮ್ಮನ್ನು ನಾಶಗೊಳಿಸದೆ ನಮ್ಮ ಆನಂದಕ್ಕೆ ಕಾರಣವಾಗುತ್ತದೆ. ಲಕ್ಷ್ಮಿಯ ಪೂಜೆ ಮಾಡುವುದರ ಬದಲು ನಾರಾಯಣನ ಸ್ಮರಣೆ ಮಾಡಬೇಕು. ಅಂದರೆ ಕಾಳಜಿಗೆ ಕಾರಣವೇ ಉಳಿಯುವುದಿಲ್ಲ. ಪ್ರಶ್ನೆ 22. ಭವರೋಗಕ್ಕಾಗಿ ಯಾವ ಉಪಾಯ ಯೋಜನೆ ಮಾಡಬೇಕು? ಉತ್ತರ. ಕಾಯಿಲೆಯಾದ ಮನುಷ್ಯನಿಗೆ 3 ಉಪಾಯಗಳನ್ನು ಮಾಡಬೇಕಾಗುತ್ತದೆ. 1. ಕುಪಥ್ಯ ಬಿಡುವುದು. 2. ಪಥ್ಯ ಪಾಲಿಸುವುದು. 3. ಔಷಧ ತೆಗೆದುಕೊಳ್ಳುವುದು. ಅದೇ ರೀತಿಯಾಗಿ ಭವರೋಗಿಗೂ ಕೂಡ 3 ಉಪಾಯಗಳನ್ನು ಅನುಸರಿಸಬೇಕಾಗುತ್ತದೆ. 1. ಮುಖ್ಯ ಧ್ಯೇಯವಾದ ಭಗವತ್ಪ್ರಾಪ್ತಿಗೆ ಅಡ್ಡ ಬರುವುದೆಲ್ಲವೂ ಕುಪಥ್ಯ. ಅಂದರೆ ದುಸ್ಸಂಗತಿ, ಅನಾಚಾರ, ಅಧರ್ಮಾಚರಣೆ, ಮಿಥ್ಯಾಭಾಷಣ, ದ್ವೇಷ, ಮತ್ಸರ ಮುಂತಾದವುಗಳು. ಇವುಗಳನ್ನು ತ್ಯಾಗ ಮಾಡಬೇಕು. 2. ಭಗವತ್ಪ್ರಾಪ್ತಿಗೆ ಸಹಾಯಕ ಅಥವಾ ಪೋಷಕಗಳಾದ ಸತ್ಸಂಗತಿ, ಸದ್ವಿಚಾರ, ಸದ್ಗ್ರಂಥ ವಾಚನ ಹಾಗೂ ಸದಾಚಾರಗಳು ಪಥ್ಯವಾಗಿರುತ್ತವೆ. ಇವುಗಳನ್ನು ಪಾಲಿಸಬೇಕು. ಹಾಗೂ ಅಖಂಡ ನಾಮಸ್ಮರಣೆಯು ಔಷಧವಾಗಿರುತ್ತದೆ. ಅದನ್ನು ಸೇವಿಸಬೇಕು. ಪ್ರಶ್ನೆ 23. ವಾಸನಾಕ್ಷಯವು ಹೇಗೆ ಆಗುತ್ತದೆ? ಉತ್ತರ. ವಾಸನೆಯ 3 ಅವಸ್ಥೆಗಳು. 1. ಆಶೆ. 2. ಹವ್ಯಾಸ. 3. ಧ್ಯಾಸ. ಆಶೆ ಎಂದರೆ ವಸ್ತುವು ಕೇವಲ ಬೇಕೆನಿಸುವುದು. ಹವ್ಯಾಸದಲ್ಲಿ ವಸ್ತುಗಳು ಯಾವಾಗಲೂ ನಮ್ಮ ಹತ್ತಿರವೇ ಇರಬೇಕೆಂದು ಅನಿಸುತ್ತದೆ. ಹಾಗೂ ಧ್ಯಾಸದಲ್ಲಿ ಆ ವಸ್ತುವಿನ ಹೊರತಾಗಿ ಬೇರೆ ಏನೂ ರುಚಿಸುವುದೇ ಇಲ್ಲ. ಒಂದು ದೊಡ್ಡದಾದ ವೃಕ್ಷವನ್ನು ಕಡಿಯಬೇಕಾದರೆ ನಾವು ಮೊದಲು ಅದರ ಟೊಂಗೆಗಳನ್ನು ಕಡಿಯುತ್ತೇವೆ, ಅನಂತರ ಬೊಡ್ಡೆಯನ್ನು ಕಡಿಯುತ್ತೇವೆ. ಅದೇ ರೀತಿಯಾಗಿ ವಾಸನೆ ಎಂಬ ವೃಕ್ಷವನ್ನು ಕಡಿಯುವುದಕ್ಕಾಗಿ ಮೊದಲು ಅದರ ಟೊಂಗೆಗಳನ್ನು, ಅಂದರೆ ನಮ್ಮ ಬೇಕು ಬೇಡವೆಂಬ ಭಾವನೆಗಳನ್ನು ಕಡಿಯಬೇಕು. ಅನಂತರ ವಾಸನೆಯನ್ನು ನಾಶಪಡಿಸಬೇಕು. ನಮಗೆ ಬೇಕೆನಿಸಿದುದನ್ನು ಭಗವಂತನ ಹತ್ತಿರವೇ ಕೇಳಬೇಕು. ಅವನು ಅದನ್ನು ಕೊಡದಿದ್ದರೆ ಅದನ್ನು ಕೊಡದಿರುವುದರಲ್ಲಿಯೇ ನಮ್ಮ ಹಿತವಿರುತ್ತದೆ ಎಂಬ ಬುದ್ಧಿಯು ನಿರ್ಮಾಣವಾಗುತ್ತದೆ. ಇದರಿಂದಲೇ ವಾಸನೆಯು ಸಾಯುತ್ತದೆ. ವಾಸನ ಎಂದರೆ ವಿಷಯದ ಹತ್ತಿರ ವಾಸ. ನಾ ಎಂದರೆ ಬೇಡ. ವಾಸನೆಯು ಬೇರೆ ಯಾವುದೇ ಉಪಾಯದಿಂದ ನಾಶವಾಗುವಂತಹದಿರುವುದಿಲ್ಲ. ಅದು ಕೇವಲ ಭಗವಂತನ ಹತ್ತಿರ ವಾಸ ಮಾಡಿದರೆ ಮಾತ್ರ ನಾಶವಾಗುತ್ತದೆ. ವಾಸನೆ ಹೋಗಬೇಕು
ಅಂದರೆ ಅದು ಹೋಗುವುದಿಲ್ಲ. ಈ ರೀತಿಯಾಗಿ ಅನ್ನುತ್ತಾ ಅದರ ಧ್ಯಾಸದಲ್ಲಿಯೇ ಇದ್ದರೆ ಅದು ಮತ್ತಷ್ಟು ಹೆಚ್ಚಾಗುತ್ತದೆ. ವಾಸನೆಯಿಂದ ನಮ್ಮ ಆನಂದವು ಭಂಗವಾಗುತ್ತದೆ. ಅಂದರೆ ವಾಸನೆಯು ನಮ್ಮ ಆನಂದವನ್ನು ಕಳ್ಳತನ ಮಾಡುತ್ತದೆ. ಯಾವ ಸಮಾಧಾನಕ್ಕಾಗಿ ನಮ್ಮ ಧಡಪಡ ನಡೆದಿರುತ್ತದೆಯೋ ವಾಸನೆಯು ಆ ಸಮಾಧಾನವನ್ನೇ ಕಿತ್ತುಕೊಳ್ಳುತ್ತದೆ. ವಾಸನೆಯನ್ನು ನಾಶಪಡಿಸುವುದಕ್ಕಾಗಿ ಭಗವಂತನ ಅಧಿಷ್ಠಾನ ಒಂದೇ ಉಪಾಯವಾಗಿರುತ್ತದೆ. ನಾಮಸ್ಮರಣೆಯಿಂದ ವಾಸನೆಗೆ ಯೋಗ್ಯ ದಿಶೆ ಪ್ರಾಪ್ತವಾಗುತ್ತದೆ. ಆದ್ದರಿಂದ ಸದಾ ಸರ್ವಕಾಲ ನಾಮಸ್ಮರಣೆಯಲ್ಲಿ ಇದ್ದದ್ದಾದರೆ ನಿಧಾನವಾಗಿ ವಾಸನೆಯ ಅಂತವಾಗುತ್ತದೆ ಹಾಗೂ ಕೇವಲ ಆನಂದ ಒಂದೇ ನಮ್ಮ ಹತ್ತಿರ ಉಳಿಯುತ್ತದೆ. ಪ್ರಶ್ನೆ 24. ಮಹಾರಾಜ್, ಮೂಲತಃ ನಮ್ಮ ಜನ್ಮವೇ ವಾಸನೆಯಲ್ಲಿ ಆಗಿರುತ್ತದೆ. ಅಂದ ಮೇಲೆ ವಾಸನೆಯನ್ನು ಬಿಡು ಅನ್ನುವುದೆಂದರೆ ಜೀವ ಕೊಡುವಂದಂತೆ ಆಗುತ್ತದೆ. ಯಾರಿಗೆ ತಮ್ಮ ಜೀವವನ್ನು ಕೊಡುವ ಮನಸ್ಸಾದೀತು? ಉತ್ತರ: ನಿಮ್ಮ ಪ್ರಶ್ನೆಯು ನನಗೆ ಬಹಳಷ್ಟು ಒಪ್ಪಿಗೆಯಾಯಿತು. ಆದರೆ ಈಗ ಅದನ್ನು ಕುರಿತು ವಿಚಾರ ಮಾಡೋಣ. ವಾಸನೆಯನ್ನು ಬಿಡುವಂದರೆ ಬಿಡಲಿಕ್ಕಾಗುವುದಿಲ್ಲ. ಆದರೆ ಅದನ್ನೇ ಬೇರೆ ಕಡೆಗೆ ತೊಡಗಿಸಿದರೆ ನಮ್ಮ ವಾಸನೆಯನ್ನು ಬಿಡುವುದಕ್ಕಿಂತ ಅದರ ತ್ಯಾಗ ಮಾಡುವುದಕ್ಕಿಂತ ಅದು ಈಗ ಯಾವ ವಿಷಯದ ಕಡೆಗೆ ಇರುತ್ತದೆಯೋ ಅದನ್ನು ಅಲ್ಲಿಂದ ತೆಗೆದು ಭಗವಂತನ ಕಡೆಗೆ ತೊಡಗಿಸಿದರೆ ಜೀವ ಕೊಡುವ ಪ್ರಶ್ನೆಯೇ ಬರುವುದಿಲ್ಲ ಹಾಗೂ ನಮ್ಮ ಕಾರ್ಯವು ತಾನಾಗಿಯೇ ಸಿದ್ಧವಾಗುತ್ತದೆ. ಪ್ರಶ್ನೆ 25. ವಿಷಯ ಹಾಗೂ ವಿಷಯೀ ಜನರ ಸಹವಾಸ ಇವುಗಳಲ್ಲಿ ಹೆಚ್ಚಿಗೆ ಬಾಧಕವಾದದ್ದು ಯಾವುದು? ಉತ್ತರ: ವಿಷಯಕ್ಕಿಂತಲೂ ವಿಷಯೀ ಜನರ ಸಹವಾಸವೇ ಬಾಧಿಸುತ್ತದೆ. ಈರುಳ್ಳಿಗಿಂತಲೂ ಈರುಳ್ಳಿ ತಿನ್ನುವವರ ಮುಖದ ವಾಸನೆ ಹೆಚ್ಚಿಗೆ ಇರುತ್ತದೆ. ಅದರಂತೆ ವ್ಯಸನದ ವಸ್ತುಗಳಿಗಿಂತಲೂ ವ್ಯಸನೀ ಜನರ ಸಹವಾಸವು ಕೆಟ್ಟದ್ದಾಗಿರುತ್ತದೆ ಹಾಗೂ ಅದು ತ್ಯಾಜ್ಯವಾಗಿರುತ್ತದೆ. ಆದ್ದರಿಂದ ಸಂತರ ಸಹವಾಸದಲ್ಲಿರಬೇಕು ಹಾಗೂ ಅಖಂಡ ನಾಮಸ್ಮರಣೆ ಮಾಡಬೇಕು. ಇದರಲ್ಲಿಯೇ ಕಲ್ಯಾಣವಿರುತ್ತದೆ. ಪ್ರಶ್ನೆ 26. ಸುಖ ದುಃಖಗಳ ಪರಿಣಾಮವು ಮನಸ್ಸಿನ ಮೇಲೆ ಆಗದಿರುವುದಕ್ಕೆ ಏನು ಮಾಡಬೇಕು? ಉತ್ತರ: ವಕೀಲರು ಜನರ ತಂಟೆಗಳನ್ನು ತನ್ನದೆಂದೇ ತಿಳಿದುಕೊಂಡು ವಾದ ಮಾಡುತ್ತಾರೆ. ಆದರೆ ಅದರ ಪರಿಣಾಮದ ಸುಖ ದುಃಖ ಅವರು ಹೊಂದುವುದಿಲ್ಲ. ಅದರಂತೆ ಪ್ರಪಂಚವನ್ನು ನನ್ನದೆಂದು ತಿಳಿದುಕೊಂಡು ಮಾಡಬೇಕು. ಆದರೆ ಅದರಲ್ಲಿಯ ಸುಖ ದುಃಖಕ್ಕೆ ನಾವು ಭಾಗಿದಾರರಾಗಬಾರದು. ಖಟ್ಲೆಯ ನಿರ್ಣಯವು ಹೇಗೇ ಆದರೂ ವಕೀಲರಿಗೆ ಅವರ ಫೀ ಮಾತ್ರ ಸಿಗುತ್ತದೆ. ಅದರಂತೆ ಪ್ರಪಂಚದಲ್ಲಿ ಪ್ರಾರಬ್ಧಾನುಸಾರ ನಿಶ್ಚಿತವಾದ ಭೋಗಗಳು ಮಾತ್ರ ಪ್ರಾಪ್ತವಾಗುತ್ತವೆ. ವಕೀಲನು ತನ್ನ ಕರ್ತವ್ಯವೆಂದು ತಿಳಿದು ವಾದ ಮಾಡುತ್ತಾನೆ. ಅದರಂತೆ ನಾವು ಕರ್ತವ್ಯವೆಂದು ತಿಳಿದೇ ಪ್ರಾಮಾಣಿಕವಾಗಿ ಪ್ರಪಂಚ ಮಾಡಬೇಕು. ಅದರಲ್ಲಿ ಭಗವಂತನನ್ನು ಮರೆಯಬಾರದು. ಅನುಸಂಧಾನ ಕಡಿಮೆಯಾಗಕೊಡಬಾರದು. ಕರ್ತವ್ಯ ಮಾಡಿದ ಮೇಲೆ ಚಿಂತೆ ಮಾಡಬಾರದು. ಅಂದರೆ ಸುಖ ದುಃಖಗಳ ಪರಿಣಾಮ ಮನಸ್ಸಿನ ಮೇಲೆ ಆಗುವುದಿಲ್ಲ. ಪ್ರಶ್ನೆ 27. ಮನಸ್ಸಿನ ಸಂಯಮನ ಮಾಡುವುದಕ್ಕಾಗಿ ಏನು ಮಾಡಬೇಕು? ಉತ್ತರ: ಅದಕ್ಕೆ 2 ಉಪಾಯಗಳಿರುತ್ತವೆ. 1 ಪಾತಂಜಲಿ ಯೋಗ, 2 ಭಗವಂತನ ಭಕ್ತಿ. ಪಾತಂಜಲಿ ಯೋಗವೆಂದರೆ ಯುಕ್ತಾಹಾರ ವಿಹಾರ.
ನಿಯಮಿತ ಜೀವನ ಹಾಗೂ ಇಂದ್ರಿಯಗಳ ನಿರೋಧ ಮಾಡುವುದು. ಆದರೆ ಇದು ಕಠಿಣ ಮಾರ್ಗವಾಗಿರುತ್ತದೆ. ಭಗವಂತನ ಭಕ್ತಿ ಎಂದರೆ ಭಗವಂತನ ವಿಷಯದಲ್ಲಿ ಅತ್ಯಂತ ಪ್ರೇಮ. ಈ ಪ್ರೇಮದ ಸಾಧನೆ ಎಂದರೆ ಭಗವಂತನ ನಾಮಸ್ಮರಣೆ, ಅವನ ಕಥಾಕೀರ್ತನ, ಸಾಧು ಸಮಾಗಮ ಹಾಗೂ ಮುಖ್ಯವಾಗಿ ಸದ್ಗುರುಗಳ ಕೃಪೆಯೇ ಆಗಿರುತ್ತದೆ. ಸದ್ಗುರುಗಳ ಕೃಪೆಯ ವೃಷ್ಟಿಯು ನಿರಂತರವಾಗಿ ಆಗುತ್ತಲೇ ಇರುತ್ತದೆ. ನಾವು ಮಾತ್ರ ಆ ಕೃಪೆಗೆ ಯೋಗ್ಯವಾಗುವುದಕ್ಕಾಗಿ ಅಖಂಡ ನಾಮಸ್ಮರಣೆ ಮಾಡಬೇಕು. ಪ್ರಶ್ನೆ 28. ನಮಗೆ ಭಗವಂತನ ಪ್ರೇಮ ಪ್ರಾಪ್ತವಾಗುವುದಕ್ಕಾಗಿ ಏನು ಮಾಡಬೇಕು? ನಮ್ಮ ಪರಮಾರ್ಥವು ಹೇಗೆ ನಡೆದಿರುತ್ತದೆ ಎಂಬುದನ್ನು ಬೇರೆಯವರು ಹೇಳಬೇಕಾದ ಕಾರಣವಿಲ್ಲ. ಅದು ನಮಗೆ ಸಂಪೂರ್ಣವಾಗಿ ತಿಳಿಯುತ್ತದೆ. ಅಭಿಮಾನವು ಆಳವಾಗಿರುತ್ತದೆ. ವಿಚಾರಗಳ ಮೇಲೆ ನಿಯಂತ್ರಣ ಇರುವುದಿಲ್ಲ. ಸಾಧನೆಯಲ್ಲಿ ಆಲಸ್ಯವೆನಿಸುತ್ತದೆ. ಅಂದ ಮೇಲೆ ಇಂತಹ ಪರಿಸ್ಥಿತಿಯಲ್ಲಿ ನಮಗೆ ಭಗವಂತನ ಪ್ರೇಮ ಹೇಗೆ ಬಂದೀತು? ಇದಕ್ಕೆ ಒಂದೇ ಒಂದು ಉಪಾಯವೆಂದರೆ ಶರಣಾಗತಿ. ನಾವು ಶ್ರೀರಾಮನಿಗೆ ಅತ್ಯಂತ ಕಳಕಳಿಯಿಂದ, ರಾಮ, ಈಗ ನಾನು ನಿನ್ನವನಾಗಿರುವೆನು. ಇನ್ನು ಮುಂದೆ ಆಗುವುದೆಲ್ಲವನ್ನು ನಿನ್ನ ಇಚ್ಛೆಯೆಂದೇ ತಿಳಿಯುತ್ತೇನೆ ಹಾಗೂ ನಾನು ನಿನ್ನ ನಾಮ ತೆಗೆದುಕೊಳ್ಳುವ ಪೂರ್ಣ ಪ್ರಯತ್ನ ಮಾಡುತ್ತೇನೆ. ನೀನು ನನ್ನನ್ನು ನಿನ್ನವನು ಅಂದುಕೋ ಎಂದು ಪ್ರಾರ್ಥಿಸಬೇಕು. ಭಗವಂತನು ನಿಜವಾಗಿಯೂ ದಯಾಳು ಇರುತ್ತಾನೆ. ಪ್ರಶ್ನೆ 29. ಜಗತ್ತನ್ನು ಹೇಗೆ ಪ್ರೇಮ ಮಾಡಲು ಬರುತ್ತದೆ? ಉತ್ತರ: ಜಗತ್ತಿಗೆ ಬೇಕೆನಿಸುವನೇ ಭಗವಂತನಿಗೆ ಬೇಕೆನಿಸುತ್ತಾನೆ. ಜನಪ್ರಿಯತ್ವಕ್ಕಾಗಿ ದುಡ್ಡು ಬೇಕಾಗುವುದಿಲ್ಲ ಹಾಗೂ ಜನರು ಹೇಳಿದಂತೆ ಕೇಳಬೇಕೆಂದು ಇರುವುದಿಲ್ಲ. ಅದಕ್ಕಾಗಿ ಕೇವಲ ನಿಸ್ವಾರ್ಥ ಪ್ರೇಮ ಬೇಕಾಗುತ್ತದೆ. ಪ್ರೇಮದಿಂದಲೇ ಜಗತ್ತನ್ನು ಗೆಲ್ಲಬಹುದು. ನಾವು ಪ್ರೇಮ ಮಾಡುವುದನ್ನು ಮೊದಲು ನಮ್ಮ ಮನೆಯಿಂದಲೇ ಪ್ರಾರಂಭಿಸಬೇಕು. ಎಲ್ಲರೊಂದಿಗೆ ಅತ್ಯಂತ ನಿಷ್ಕಪಟ ಪ್ರೇಮದಿಂದ ವ್ಯವಹರಿಸಬೇಕು. ನಮ್ಮ ಮಾತುಗಳು ಅತ್ಯಂತ ಮಧುರವಾಗಿರಬೇಕು. ಕೇವಲ ನಮ್ಮ ಮಾತಿನಲ್ಲಿ ಅಷ್ಟೇ ಅಲ್ಲ, ನಮ್ಮ ನೋಟದಲ್ಲಿಯೂ ಪ್ರೇಮವಿರಬೇಕು. ಪ್ರಶ್ನೆ 30. ನಾಮದಿಂದ ವಾಸನೆಯು ನಾಶವಾಗುತ್ತದೆಂದು ನೀವು ಹೇಳುತ್ತೀರಿ. ಅದು ಹೇಗೆ ನಾಶವಾಗುತ್ತದೆ? ಉತ್ತರ: ಕತ್ತಲೆಗೆ ಸ್ವತಂತ್ರ ಅಸ್ತಿತ್ವವಿರುವುದಿಲ್ಲ. ಸೂರ್ಯನು ಇಲ್ಲದಿರುವುದೇ ಕತ್ತಲೆಯಾಗಿರುತ್ತದೆ. ನಾಮವೆಂದರೆ ಭಗವಂತನಿರುತ್ತಾನೆ. ನಾನು ಇರುವುದಿಲ್ಲವೆಂಬುದರ ನೆನಪು. ಭಗವಂತನಿರುವಲ್ಲಿ ಜ್ಞಾನವಿರುತ್ತದೆ. ಜ್ಞಾನವಿರುವಲ್ಲಿ ಅಜ್ಞಾನವಿರುವುದಿಲ್ಲ. ವಾಸನೆಯ ಜನ್ಮ ಅಜ್ಞಾನದಲ್ಲಿ ಆಗಿರುತ್ತದೆ. ಅಜ್ಞಾನ ಇಲ್ಲದಿರುವಲ್ಲಿ ವಾಸನೆ ಇರುವುದಿಲ್ಲ. ಭಗವಂತನಿರುವಲ್ಲಿ ಅಜ್ಞಾನ ಇರುವುದಿಲ್ಲ. ನಾಮ ಇರುವಲ್ಲಿ ಭಗವಂತನಿರುತ್ತಾನೆ. ಆದ್ದರಿಂದ ನಾಮದಿಂದ ವಾಸನೆ ನಾಶವಾಗುತ್ತದೆ. ವಾಸನೆಯಲ್ಲಿ 4 ಮೆಟ್ಟಿಲುಗಳಿರುತ್ತವೆ. ಮೊದಲನೇ ಮೆಟ್ಟಿಲು ಅಂದರೆ ಮನಸ್ಸಿನಲ್ಲಿ ಪಾಪವಾಸನೆ ಬಂದೊಡನೆ ಕೈಯಿಂದ ಪಾಪಕೃತ್ಯ ಸಂಭವಿಸುವುದು. ಎರಡನೇ ಮೆಟ್ಟಿಲು ಅಂದರೆ ಮನಸ್ಸಿನಲ್ಲಿ ಪಾಪವಾಸನೆ ಬಂದರೂ ಕೈಯಿಂದ ಪಾಪಕೃತ್ಯಗಳು ಸಾಮಾನ್ಯವಾಗಿ ಸಂಭವಿಸದೇ ಇರುವುದು. ಮೂರನೇ ಮೆಟ್ಟಿಲು ಅಂದರೆ ಮನಸ್ಸಿನಲ್ಲಿ ಏಳುವ ಎಲ್ಲ ವಾಸನೆಗಳು ಸದ್ವಾಸನೆಗಳೇ ಆಗಿರುತ್ತವೆ. ನಾಲ್ಕನೇ ಮೆಟ್ಟಿಲು ಅಂದರೆ ಮನಸ್ಸಿನಲ್ಲಿ ಭಗವಂತನಿರುವುದರಿಂದ ವಾಸನೆಗಳು ಏಳುವುದಕ್ಕೆ ಅವಕಾಶವೇ ಇರುವುದಿಲ್ಲ. ನಾಮ ಸಾಧನೆ ಮಾಡುವ ಮನುಷ್ಯನು ತನಗರಿಯದಂತೆ ಈ ಮೆಟ್ಟಿಲುಗಳನ್ನು ಹತ್ತಿ ಸಿದ್ಧಾವಸ್ಥೆಯನ್ನು ತಲುಪುತ್ತಾನೆ. ಪ್ರಶ್ನೆ 31. ಮಹಾರಾಜ್, ಅಭಿರುಚಿ ಅಂದರೇನು? ಉತ್ತರ:
ಪ್ರತಿಯೊಬ್ಬರಿಗೂ ಯಾವುದಾದರೊಂದು ಅಭಿರುಚಿ ಇರುತ್ತದೆ. ಆದರೆ ಅಭಿರುಚಿ ಎಂದರೆ ನಿಜವಾಗಿ ಏನು, ಯಾವುದರಲ್ಲಿ ಇರುವುದರಿಂದ ದುಃಖದ ಅರಿವು ಕಡಿಮೆಯಾಗುತ್ತದೆಯೋ ಅದಕ್ಕೆ ಅಭಿರುಚಿ ಅನ್ನುತ್ತಾರೆ. ಇಂಥ ಅಭಿರುಚಿಯು ಎಲ್ಲ ಪ್ರಾಣಿಗಳಿಗೆ ಜನ್ಮತಃ ಇರುತ್ತದೆ. ವೇದಾಂತಿಗಳು ಯಾವುದನ್ನು ಬ್ರಹ್ಮವೆಂದು ಕರೆಯುತ್ತಾರೋ ಭಕ್ತರು ಅದಕ್ಕೆ ನಾಮವೆನ್ನುತ್ತಾರೆ. ಅಖಂಡ ನಾಮದಲ್ಲಿ ಇದ್ದದ್ದಾದರೆ ದುಃಖದ ಅರಿವು ಆಗಲು ಶಕ್ಯವೇ ಇಲ್ಲ. ಆದ್ದರಿಂದ ನಾಮದ ಅಭಿರುಚಿ ಹಚ್ಚಿಕೊಳ್ಳಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಉಪಾಸನೆಯಲಾ ದೃಢ सत्कर्मयोगे वैभालवावे सर्वामुखी मंगल बोलवावे सीताकांत स्मरण जय जय राम।